ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ವಿನಯ್ ಸೋಮಯ್ಯ ಅವರ ಮರಣೋತ್ತರ ಪರೀಕ್ಷೆ ನಡೆಸ್ತಾ ಇರುವಂತಹ ಅಂಬೇಡ್ಕರ್ ಹಾಸ್ಪಿಟಲ್ಗೆ ಈಗ ಬಿಜೆಪಿಯ ಮುಖಂಡರು ಅಲ್ಲಿ ತೆರಳಿದ್ದಾರೆ. ಬಿಜೆಪಿಯ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸರ್ಕಾರದಲ್ಲಿದ್ದಂತೆ ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಮಡಿಕೇರಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಒಂದು ಪೋಸ್ಟ್ ಅನ್ನ ಹಾಕಿದಂತಹ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿತ್ತು, ಅರೆಸ್ಟ್ ಆಯಿತು, ಅದರಲ್ಲೂ ಕೂಡ ಸಾಕಷ್ಟು ರೀತಿಯ ಕಿರುಕುಳವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದು ಡೆತ್ ನೋಟ್ನಲ್ಲಿ ಅನೇಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ. ಈ ಪ್ರಕರಣ ಯಾವ ರೀತಿಗೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ? ನವಿತಾ ಜೈನ್, ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಇದೀಗ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ನ ಇಬ್ಬರು ಶಾಸಕರ ಹೆಸರು ಇದರಲ್ಲಿ ತೇಲಿ ಬಂದಿರತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ಮತ್ತು ಶಾಸಕರು ಆಗಿರ್ತಕ್ಕಂಥ ಪನ್ನಣ್ಣನವರ ಅತ್ಯಾಪ್ತರಾಗಿರ್ತಕ್ಕಂಥ ತೆನ್ನೀರವರ ಮೇಲೂ ಕೂಡ ಆರೋಪ ಬಂದಿರತಕ್ಕಂಥದ್ದು. ವಿನಾಕಾರಣ ಸುಳ್ಳು ಆರೋಪಗಳ ಮುಖಾಂತರ ಪೊಲೀಸ್ ಇಲಾಖೆ ಮುಖಾಂತರ ನನಗೆ ಕಿರುಕುಳವನ್ನು ಕೊಟ್ಟರು ಅನ್ನೋದು ವಿನಯ್ ಸೋಮಯ್ಯರವರ ಆರೋಪ. ಈ ಕಿರುಕುಳದಿಂದ ಮತ್ತು ಹಿಂಸೆಯಿಂದ ತಾಳಲಾರದೆ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ರೀತಿಯಲ್ಲಿ ಈಗಾಗಲೇ ತನ್ನ ಡೆತ್ ನೋಟನ್ನು ಬರೆದಿಟ್ಟಿರ್ತಕ್ಕಂಥದ್ದು. ಇದೀಗ ಇದು ರಾಜಕೀಯ ತಿರುವನ್ನು ಪಡೆದಿರ್ತಕ್ಕಂಥದ್ದು. ಈಗಾಗಲೇ ಪನ್ನಣ್ಣ ಮೇಲೆ ಕ್ರಮ ಆಗಬೇಕು ಮತ್ತು ಈಗಾಗಲೇ ಇನ್ನೋರ್ವ ಶಾಸಕನ ಹೆಸರು ಕೂಡ ಈಗಾಗಲೇ ಇದರಲ್ಲಿ ಪ್ರಕರಣದಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಶಾಸಕ ಮಂತರಗೌಡ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದನ್ನು ಅತಿ ದೊಡ್ಡ ಹೋರಾಟವಾಗಿ ಇದನ್ನು ಕನ್ವರ್ಟ್ ಮಾಡಿಕೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಹಾಗಾಗಿ ಪನ್ನಣ್ಣರವರು ರಾಜೀನಾಮೆ ಕೊಡಬೇಕು, ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಮತ್ತು ಅವರನ್ನ ಕೊಲೆ ಅಕ್ಯೂಸ್ಡ್ ನಂಬರ್ 1 ಅವ್ರನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಆರೋಪ ಮಾಡ್ತಿರ್ತಕ್ಕಂಥದ್ದು ಮತ್ತು ಈ ಸಂಬಂಧಪಟ್ಟಕ್ಕೆ ಹೋರಾಟವನ್ನು ರೂಪುರೇಷೆ ಮಾಡಲಿಕ್ಕೂ ಕೂಡ ತೀರ್ಮಾನ ಮಾಡಿರುವಂಥದ್ದು. ಅಲ್ಲದೆ ವಿನಯ್ ಸೋಮಯ್ಯರವರ ಆತ್ಮಹತ್ಯೆ ಪ್ರಕರಣದ ಹಿಂದೆ ಎಲ್ಲ ಒಂದು ಕಡೆ ಪನ್ನಣ್ಣರವರು ಇದ್ದಾರೆ. ಪನ್ನಣ್ಣರವರು ಕಿರುಕುಳ ಕೊಟ್ಟಿದ್ದ ಕಾರಣಕ್ಕಾಗಿ ವಿನಯ್ ಸೋಮಯ್ಯರವರು ಸುಸೈಡ್ ಮಾಡ್ಕೊಂಡ್ರು ಅನ್ನೋದು ಬಿಜೆಪಿಯ ಆರೋಪ ಆಗಿರ್ತಕ್ಕಂಥದ್ದು. ಅಲ್ಲದೆ ಈ ಸಂಬಂಧಪಟ್ಟಕ್ಕೆ ಇದನ್ನು ಉನ್ನತ ಮಟ್ಟದ ತನಿಖೆ ಕೂಡ ಭಾರತೀಯ ಜನತಾ ಪಕ್ಷ ಆಗ್ರಹ ಮಾಡಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ಹೋರಾಟಕ್ಕೆ ಕೂಡ ರೂಪುರೇಷೆ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ ಪರ ಮತ್ತು ವಿರೋಧ ಹೇಳಿಕೆಗಳು ಬರ್ತಿರ್ತಕ್ಕಂಥದ್ದು. ಆದರೆ ಪನ್ನಣ್ಣರವರು ನಾನು ಅವರ ವಿರುದ್ಧ ದೂರು ಕೊಟ್ಟಿರೋದು ನಿಜ ಮತ್ತು ತೇಜಾವಧೆಯನ್ನು ಮಾಡ್ತಿದ್ರು, ಹಾಗಾಗಿ ದೂರು ಕೊಟ್ಟಿದ್ದೀನಿ ಅಂತೇಳಿ ಒಪ್ಪಿಕೊಂಡಿರ್ತಕ್ಕಂಥದ್ದು. ಇದೀಗ ವಿನಯ್ ಸೋಮಯ್ಯರವರು ಪನ್ನಣ್ಣರವರ ಸಾವಿಗೆ ಕಾರಣ ಮತ್ತು ಅವರ ಅತ್ಯಾಪ್ತ ಬಳಗದಲ್ಲಿರ್ತಕ್ಕಂಥ ತೆನ್ನೀರವರ ಕಾರಣ ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ಮಂತರಗೌಡರು ಕೂಡ ಇದರಲ್ಲಿ ಕಾರಣ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪರಸ್ಪರ ಕೆಸರೆರಚಾಟ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈ ವಿಚಾರ ಸಂಬಂಧಪಟ್ಟಗೆ ಪೊಲೀಸ್ ಇಲಾಖೆ ಕೂಡ ಪನ್ನಣ್ಣರ ಮೇಲೆ ಏನು ಆರೋಪ ಪಟ್ಟಿಯನ್ನು ದಾಖಲಿಸಬೇಕಂದ್ರೆ ಎಫ್ಐಆರ್ನ ಹಾಕಬೇಕು, ಅದೇ ರೀತಿ ತೆನ್ನೀರ ಮೇಲೆ ಎಫ್ಐಆರ್ ಹಾಕಬೇಕಂತೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಎಲ್ಲೊಂದು ಕಡೆ ಸರ್ಕಾರದ ಒತ್ತಡಕ್ಕೆ ಸಿಲುಕುತ್ತಾರೆ ಎಂಬ ಪ್ರಶ್ನೆ ಕೂಡ ಒಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪನ್ನಣ್ಣರವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾಗಿರ್ತಕ್ಕಂಥದ್ದು ಮತ್ತು ಶಾಸಕರು ಕೂಡ ಆಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ವಿನಯ್ ಸೋಮಯ್ಯರವರ ಆತ್ಮಹತ್ಯೆ ಪ್ರಕರಣದಿಂದ ಪನ್ನಣ್ಣರವರ ಹೆಸರು ತಳುಕು ಹಾಕಿದ್ರಿಂದ ಪೊಲೀಸರಿಗೆ ಇದು ಕೂಡ ಧರ್ಮ ಸಂಕಟ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪನ್ನಣ್ಣರ ಮೇಲೆ ಅವರು ಅಕ್ಯೂಸ್ಡ್ ಆಗಿ ಮಾಡ್ತಾರಾ ಅಥವಾ ಎಫ್ಐಆರ್ ಆಗ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಒಟ್ಟಲ್ಲಿ ಇದು ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ರಾಜಕೀಯ ಸಂಚಲನಕ್ಕೆ ಎಡೆ ಮಾಡಿ ಕೊಟ್ಟಿರುವಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷ ಪನ್ನಣ್ಣರವನ್ನು ಮೇಲೆ ಎಫ್ಐಆರ್ ಹಾಕಿ ಅವ್ರನ್ನ ಬಂಧಿಸುವಂತೆ ಆಗ್ರಹವನ್ನು ಕೂಡ ಮಾಡಿರತಕ್ಕಂಥದ್ದು ಮತ್ತು ಹೋರಾಟದ ರೂಪುರೇಷೆಯನ್ನು ಕೂಡ ಸಿದ್ಧಪಡಿಸ್ತಿರ್ತಕ್ಕಂಥದ್ದು. ನವಿತಾ ಜೈನ್ ಪಟೇಲ್ರೆ, ಈಗ ಆತನೇ ಒಂದು ಡೆತ್ ನೋಟ್ನಲ್ಲಿ ಅನೇಕರ ಹೆಸರನ್ನ ಉಲ್ಲೇಖ ಮಾಡಿರುವಂಥದ್ರ ಜೊತೆಗೇನೆ ಈಗ ಈ ಒಂದು ಅಡ್ಮಿನ್ನ ವಿಚಾರ ಕೂಡ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಬಿಜೆಪಿ ಅವರು ಈ ಹಿಂದೆ ಆದಂತಹ ಆತ್ಮಹತ್ಯೆ ಪ್ರಕರಣಗಳನ್ನ ಕೂಡ ಇಟ್ಕೊಂಡು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗಳಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಎಷ್ಟೆಷ್ಟು ಯಾರ್ಯಾರ ಹೆಸರುಗಳು ಕೇಳಿ ಬಂತು, ಯಾವ್ಯಾವ ಸಚಿವರ ಹೆಸರುಗಳು ಕೇಳಿ ಬಂತು ಅನ್ನೋದನ್ನ ಕೂಡ ಈಗ ಮೆನ್ಷನ್ ಮಾಡಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ತನಿಖೆಗೆ. ಈಗ ತನಿಖೆಗೆ ಒಳಪಡಿಸುವಂತಹ ಸಾಧ್ಯ, ಒಂದ್ ಕಡೆ ಪೊಲೀಸ್ ತನಿಖೆ ಆಗುತ್ತೆ, ಎಫ್ಐಆರ್ ಕೂಡ ಆದ ನಂತರ, ಬಟ್ ಈಗ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸುವಂತಹ ಸಾಧ್ಯತೆಗಳು ಇದೆಯಾ? ಇದನ್ನು ಸರ್ಕಾರ ಕೊಡುವಂತಹ ಸಾಧ್ಯತೆಗಳು ಇದೆಯಾ? ಹೇಗೆ ನವಿತಾ ಜೈನ್, ಈ ಹಿಂದೆ ಕೂಡ DK ರವಿ ಆತ್ಮಹತ್ಯೆ ಪ್ರಕರಣ ಕೂಡ ಎಲ್ಲೊಂದು ಕಡೆ ರಾಜಕೀಯ ತಿರುವನ್ನು ಪಡೆದಿತ್ತು. ಕೊನೆಗೆ ಸರ್ಕಾರ ಒತ್ತಡಕ್ಕೆ ಬಿದ್ದು ಅಂದಿನ ಕಾಂಗ್ರೆಸ್ ಸರ್ಕಾರ CBIಗೆ ವಹಿಸಿತು. ನಂತರ ಅದು ಆತ್ಮಹತ್ಯೆ ಅಂತೇಳಿ CBI ಕೂಡ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಅದರಲ್ಲೂ ಕೂಡ ಸಚಿವ KJ ಜಾರ್ಜ್ ಅವರ ಹೆಸರು ತಳಕು ಹಾಕೊಂಡಿತ್ತು. ಅದು ಕೂಡ ಆತ್ಮಹತ್ಯೆ ಅಂತೇಳಿ ಕೊನೆಗೆ ವರದಿಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಇದೀಗ ವಿನಯ್ ಸೋಮಯ್ಯರವರು ಈಗ ಪನ್ನಣ್ಣರವರ ಮೇಲೆ ಆರೋಪ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ
ಸಾಮಾನ್ಯವಾಗಿ ಎಲ್ಲೊಂದು ಕಡೆ ಕಿರುಕುಳ ಆಗಿದೆ ಅಂತೇಳಿ ಅವರು ಹೇಳಿರ್ತಕ್ಕಂಥದ್ದು. ಅದೇ ರೀತಿ ವಿನಯ್ ಸೋಮೇರವರು ನನ್ನ ತೇಜಾವಧಿಗೆ ಕಾರಣಕರ್ತರಾಗಿದ್ದರು, ಹಾಗಾಗಿ ನಾನು ದೂರು ಕೊಟ್ಟಿದ್ದೀನಿ ಸಹಜವಾಗಿ ಅಂತೇಳಿ ಪನ್ನಣ್ಣವರು ಇದನ್ನು ಡಿಪೆಂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಕೂಡ ನನ್ನ ಮೇಲೆ ಏನು ಆರೋಪ ಮಾಡಿದ್ರೆ ಅದಕ್ಕೆ ಉರುಳಿಲ್ಲ, ಅದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಅಂತಿಮವಾಗಿ ಪೊಲೀಸ್ ಇಲಾಖೆ ಕೂಡ ಸಾಕ್ಷಿಗಳು ಬೇಕಾಗಿರ್ತಕ್ಕಂಥದ್ದು, ಹಾಗಾಗಿ ಆ ಸಾಕ್ಷಿಗಳ ಆಧಾರದ ಮೇಲೆ ಕೂಡ FIR ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥದ್ದು. ಈಗ ಭಾರತೀಯ ಜನತಾ ಪಕ್ಷ BJPಯ ನಾಯಕ ಮತ್ತು ಸ್ಥಳೀಯ ಕಾರ್ಯಕರ್ತರು ಆಗಿರ್ತಕ್ಕಂಥ ವಿನಯ್ ಸೋಮೇರವರ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಾಗ ಈಗಾಗಲೇ ಪನ್ನಣ್ಣರವರ ಹೆಸರನ್ನ ಹೇಳಿದ್ರಿಂದ, ಯಾಕಂತೇಳಿದ್ರೆ ಈ ಹಿಂದೆ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೂಡ ಈಶ್ವರಪ್ಪರವ್ರನ್ನ ಎಲ್ಲೊಂದು ಕಡೆ ಸಚಿವ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಡಲಾಯಿತು. ಜೊತೆಗೆ ಈ ಹಿಂದಿನ ಅನೇಕ ಪ್ರಕರಣಗಳು ಕೂಡ ಎಲ್ಲೊಂದು ಕಡೆ FIR ಅನ್ನು ದಾಖಲು ಮಾಡಿರ್ತಕ್ಕಂಥ, ಹಾಗಾಗಿ ಪನ್ನಣ್ಣ ವಿರುದ್ಧ ಕೂಡ FIR ದಾಖಲು ಮಾಡಬೇಕಂತೇಳಿ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆಗೆ ಸಮಗ್ರ ಮಾಹಿತಿ ದಾಖಲೆ ಲಭ್ಯ ಇದ್ರೆ ಎಲ್ಲೊಂದು ಕಡೆ ಪನ್ನಣ್ಣ ವಿರುದ್ಧ ಕೂಡ FIR ಮಾಡುವ ಅಗತ್ಯತೆ ಕೂಡ ಇರುವಂಥದ್ದು. ಆದರೆ ಸದ್ಯ ಈಗ ಪೊಲೀಸ್ ಇಲಾಖೆ ಕೂಡ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ವಿನಯ್ ಸೋಮೇರವರು ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು, ಪ್ರಕರಣವನ್ನು ಎಲ್ಲೊಂದು ಕಡೆ ಕೊಡಗು ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಸದ್ಯ ಇದು ರಾಜಕೀಯ ತಿರುವನ್ನು ಪಡೆದಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಪನ್ನಣ್ಣರವರು ಕರ್ನಾಟಕ ಕಾಂಗ್ರೆಸ್ನ ಎಲ್ಲೊಂದು ಕಡೆ ಪ್ರಭಾವಿ ವ್ಯಕ್ತಿಯಾಗಿರ್ತಕ್ಕಂಥದ್ದು, ಸದ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೂಡ ಆಗಿರ್ತಕ್ಕಂಥದ್ದು, ಅಲ್ಲದೆ ಶಾಸಕರು ಕೂಡ ಆಗಿದ್ದರಿಂದ ಇದು ರಾಜಕೀಯ ತಿರುವನ್ನು ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ವಿಚಾರದಲ್ಲಿ ಯಾವ ರೀತಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೆ ಮತ್ತು ಕಾಂಗ್ರೆಸ್ನ ನಿಲುವೇನು, ಪೊಲೀಸರು ತೆಗೆದುಕೊಳ್ಳುವ ನಿರ್ಧಾರಗಳೇನೆಂಬುದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ನವಿತಾ.